ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಜನರೆಲ್ಲರೂ ಹಬ್ಬದ ಸಂಭ್ರಮ, ನ್ಯೂ ಇಯರ್ ಸೆಲೆಬ್ರೇಷನ್ ಗುಂಗಲ್ ಇದ್ರೆ, ಇನ್ನೊಂದು ಕಡೆಯಲ್ಲಿ ಕೊರೋನಾ ಅಬ್ಬರ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ರಾಜ್ಯದೆಲ್ಲೆಡೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಶುರುವಾಗ್ತಾ ಇದೆ. ಹೊಸ ವರ್ಷದ ಮಧ್ಯೆ ಕೋವಿಡ್ ಕೇಸ್ ಹೆಚ್ಚಳ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗ್ತಾ ಇವೆ. ಬೆಂಗಳೂರಲ್ಲಿ 471 ಪ್ರಕರಣಗಳು ಸಕ್ರಿಯವಾಗಿದೆ. ಡಿಸೆಂಬರ್ 15ರಿಂದ ಈವರೆಗೆ ರಾಜ್ಯದಲ್ಲಿ 12 ಜನರು ಡೆಡ್ಲಿ ಕೊರೋನಾ ವೈರಸ್ಗೆ ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಜನಸಂದಣಿ ಪ್ರದೇಶದಲ್ಲಿ ಜಾಗೃತಿ ಇರುವಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಳೆದ 24 ಗಂಟೆಯಲ್ಲಿ 8,349 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. 173 ಜನರಿಗೆ ಇದರಲ್ಲಿ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿಯೇ 82 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. 2 ಸಾವನ್ನಪ್ಪಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 2.07ರಷ್ಟು ಏರಿಕೆ ಕಂಡಿದೆ. ಒಟ್ಟು 702 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಜೊತೆಗೆ 37 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸೆಂಬರ್ 15ರಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ 12 ಜನರು ಕೋವಿಡ್ಗೆ ಬಲಿಯಾಗಿದ್ದಾರೆ ಅಂತೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಶುರುವಾಗಿದೆ. ಹೊಸ ವರ್ಷದ ಮಧ್ಯೆ ಕೋವಿಡ್ ಕೇಸ್ಗಳಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗ್ತಾ ಇವೆ. ಬೆಂಗಳೂರು ನಗರದಲ್ಲಿ 471 ಕೊರೋನಾ ಪ್ರಕರಣಗಳು ಸಕ್ರಿಯವಾಗಿದೆ. ಡಿಸೆಂಬರ್ 15ರಿಂದ ಈವರೆಗೆ ರಾಜ್ಯದಲ್ಲಿ 12 ಜನರು ಕೋವಿಡ್ಗೆ ಬಲಿಯಾಗಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 8,349 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ 173 ಜನರಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ಒಂದು ಕಡೆಯಲ್ಲಿ ಕೊರೋನಾವನ್ನು ಮರೆತು ನೆಮ್ಮದಿಯ ಬದುಕಿಗೆ ಮರಳುತ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚು ಆಗ್ತಾ ಇದೆ. JN1 ಉಪತಳಿ, ಒಮಿಕ್ರಾನ್ನ ಉಪತಳಿ, ಇದರ ಆತಂಕ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಎಲ್ಲೆಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಆರೋಗ್ಯ ಇಲಾಖೆ ಈಗಾಗಲೇ ಟೆಸ್ಟಿಂಗ್ಗಳನ್ನು ಹೆಚ್ಚಳ ಮಾಡಿದೆ. ಡಿಸೆಂಬರ್ 15ರಿಂದ ಈವರೆಗೆ ರಾಜ್ಯದಲ್ಲಿ 12 ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. 12 ಜನರು ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಒಂದು ಕಡೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ಜನ ಕಾಯ್ತಾ ಇದ್ದಾರೆ. ಈ ನಡುವೆ ಕೊರೋನಾ ಪ್ರಕರಣಗಳ ಹೆಚ್ಚಳ ಎಲ್ಲೊಂದು ಕಡೆಯಲ್ಲಿ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಯಾವೆಲ್ಲ ಕ್ರಮವನ್ನು ಕೈಗೊಂಡಿದೆ? ಯಾಕಂದ್ರೆ ಹೊಸ ವರ್ಷ ಸಂಭ್ರಮಕ್ಕೆ ಇನ್ನೇನು ಕ್ಷಣಗಣನೆ ಶುರು ಆಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ಕೋವಿಡ್ ಪಾಸಿಟಿವ್ ಕೂಡ ವರದಿಯಾಗಿರುವಂತದ್ದು. ನಗರದಲ್ಲಿ 471 ಪ್ರಕರಣಗಳು ಸಕ್ರಿಯವಾಗಿದೆ. ಸದ್ಯ ಡಿಸೆಂಬರ್ 15ರಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ 12 ಜನರು ಕೋವಿಡ್ಗೆ ಕೂಡ ಬಲಿಯಾಗಿರುವಂತದ್ದು. ಸೊ ಹೀಗಾಗಿ ನಾವು ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಕೋವಿಡ್ ಅನ್ನ ಮರೆಯುವಂತಿಲ್ಲ. ಯಾಕಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಆಗಿರ್ಬೋದು, BBMP ಅಧಿಕಾರಿಗಳು ಮೊನ್ನೆ ಕೆಲವೊಂದು ಸುತ್ತಲನ್ನ ಕೂಡ ಹೊರಡಿಸಿದ್ರು. ಅಂದ್ರೆ ಪ್ರಮುಖವಾಗಿ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಹಾಗೇನೆ ಜಿಲ್ಲೆಗಳಲ್ಲಿ ಇರುವಂತಹ ಅಂದ್ರೆ ಪಬ್ ಪಾರ್ಟಿ ಈ ಸಂದರ್ಭದಲ್ಲಿ ಜನ ಜಾಸ್ತಿ ಆಗ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ರು ಮಾಸ್ಕ್ ಹಾಕೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಜಕ್ಕೂ ಕೂಡ ಇದು, ಯಾಕಂದ್ರೆ ಇಲ್ಲಿವರೆಗೆ 700 ಗಡಿ ದಾಟಿರುವಂತದ್ದು ಕೋವಿಡ್ ಪ್ರಕರಣ ಒಟ್ಟು. ಅದರಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಕೂಡ ವರದಿ ಆಗ್ತಾ ಇರುವಂತದ್ದು. ಸೊ ಇಲ್ಲಿವರೆಗೆ ಅಂದ್ರೆ ಸಕ್ರಿಯ ಪ್ರಕರಣದಲ್ಲಿ 649 ಕೇಸ್ಗಳು ಇಲ್ಲಿ ಕೂಡ ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತೆ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಹೋಮ್ ಐಸೋಲೇಷನ್ ಅಂದ್ರೆ ಆರೋಗ್ಯ ಇಲಾಖೆ ಅವ್ರಿಗೆ ಡೋಲ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಔಷಧಿಗಳನ್ನ ಕೂಡ ರವಾನೆ ಮಾಡ್ತಾ ಇರುವಂತದ್ದು, ಅಂದ್ರೆ ಮನೆಗೇನೆ. ಸೊ ಅದರಲ್ಲಿ ಪ್ರಮುಖವಾಗಿ ಈಗ 53 ಕೇಸ್ಗಳೆಲ್ಲ ಅಂದ್ರೆ ICU ನಲ್ಲಿ ಆಸ್ಪತ್ರೆಗಳಿಗಾಗಲೇ ಚಿಕಿತ್ಸೆ ಪಡೆಯುತ್ತೆ. ಈಗ ಅದರಲ್ಲಿ ICU ನಲ್ಲಿ 12 ಜನರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಸೊ ಕಳೆದ 24 ಗಂಟೆಗೆ 8,349 ಟೆಸ್ಟ್ಗಳನ್ನು ಮಾಡಲಾಗಿದ್ದು, ಇದರಲ್ಲಿ ಎಷ್ಟು ಪಾಸಿಟಿವ್ ಕೇಸ್ಗಳು ಬರುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಪ್ರತಿದಿನ ಪಾಸಿಟಿವ್ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಕೊರೋನಾ ಇರುವವರ ಜೊತೆ ಯಾರು ಸಂಪರ್ಕಿತರಿದ್ದಾರೆ, ಹಾಗೇನೆ ಅವರ ಸುತ್ತಮುತ್ತ ಆಗಿರ್ಬೋದು, ಹಾಗೇನೆ ರೋಗದ ಲಕ್ಷಣ ಇರುವವರ
ಟೆಸ್ಟ್ ಮಾಡುವ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಅಂದ್ರೆ ಸೈಲೆಂಟ್ ಆಗಿ ಕೊರೋನಾ ಏರಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ಅಂದ್ರೆ ವಾರ ಹೋಲಿಸಿದ್ರೆ 100 ಇದ್ದದ್ದು ಈಗ 700 ಗಡಿ ದಾಟಿರುವಂತದ್ದು. ಅದ್ರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗಿ ಬರ್ತಾ ಇರುವಂತದ್ದು. ನಾಳೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಬಹಳಷ್ಟು ಜನ ಮೈಮರೆತು ಸಂಭ್ರಮದಲ್ಲಿ ಕೂಡ ಪಾಲ್ಗಾರರಾಗ್ತಾರೆ. ಈ ಸಂದರ್ಭದಲ್ಲಿ ಕೋವಿಡ್ ಮತ್ತಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ತಜ್ಞರ ವರದಿ ಕೂಡ ಅದೇ ಹೇಳ್ತಾ ಇರುವಂತದ್ದು. ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕೋವಿಡ್ ಒಂದು ವೇಳೆ ಜಾಸ್ತಿ ಆದ್ರೆ ಆಸ್ಪತ್ರೆಯಲ್ಲಿ ಅಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿದ್ರು ಕೂಡ ಅಂದ್ರೆ ಏಕಾಏಕಿ ಒಮ್ಮೆಲೆ ಏರಿಕೆ ಆದ್ರೆ ಬಹಳಷ್ಟು ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ಆರೋಗ್ಯ ಇಲಾಖೆ ಈಗಾಗಲೇ ಹೇಳಿರೋ ಪ್ರಕಾರ ಪ್ರತಿಯೊಬ್ರು ಕೂಡ ಮುನ್ನೆಚ್ಚರಿಕೆವಾಗಿ ಅಂದ್ರೆ ಎಲ್ಲಿ ಜನಸಂದಣಿ ಇರುತ್ತೆ ಅಲ್ಲಿ ಮಾಸ್ಕ್ ಆಗಿರ್ಬೋದು, ಹಾಗೆಯೇ ಅಂತರ ಕಾಯ್ದುಕೊಂಡು ಪ್ರಮುಖವಾಗಿ ಸ್ವಚ್ಛತೆಯನ್ನ ಕೂಡ ಕಾಯ್ಕೊಂಡು ಇರ್ಬೇಕಂತ ಅದನ್ನ ಜನರು ಪಾಲಿಸಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.